ನಿಮ್ ಮಗ ಆಗ್ಲೇ ಅಂಗಡಿಗೆ ಹೋಗೈತು ಮಾವಯ್ಯ. ಮನೆಯಲ್ಲಿ ಇದ್ರೆ ನನ್ನ ಹೆಂಡ್ರು ಮಖ ನೋಡ್ಬೇಕಾಯ್ತದಲ್ಲ, ಅದಕ್ಕೆ ಹೊಂಟೋಗವನೆ. ಬರೀ ಮಾಡ್ತೀನಿ. ಅಯ್ಯೋ ಮಾವಯ್ಯ, ನೀವ್ ನನ್ ಗಂಡಂಗ್ ಹೊಡೆದು ಬಡ್ದು ಮಾಡಿದ್ರೆ ನಂಗೆ ನೋವಾಗಲ್ವಾ? ದೇವಿ ಪುತ್ರನ ಮುಟ್ಟಕ್ಕಾಯ್ತದೇನವ, ಸುಮ್ಕೆ ಮಾತಿಗೆ ಅಂದೆ ಆಟಯ. ಆದ್ರೂ ಅವ್ನು ನನ್ನ ಹೆಂಡ್ರನ್ನ ತಿರಸ್ಕಾರ ಮಾಡ್ತವನೆ, ಅದೇ ನನ್ಗೆ ಬೇಜಾರ್ಕೊಣವ. ನಾನು ಇದೇ ವಿಷಯನ ಮಾತಾಡ್ಬೇಕು ಅಂತಿದ್ದೆ ಮಾವಯ್ಯ. ನಾವಿಬ್ರು ಸುಮ್ನಾದ್ರೆ ಅವನು ಹಂಗೆ ಸುಮ್ನಾಗ್ಬಿಡ್ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಮದ್ವೆ ಮನೇಲಿ ಅತ್ತೆಗೆ ಬಿಕ್ಲಿಕ್ಕೆ ಬಂತು. ಆಗ ಯಾರು ಇಲ್ಲ ಅಂತ ತಾನೆ ಮಾವ ಹೋಗಿ ಅವ್ರಿಗೆ ನೀರ್ ಕೊಟ್ಟಿತ್ತು. ನಾನು ಅಲ್ಲೇ ಇದ್ನಲ್ಲವ. ಕರೆಕ್ಟೇ ಮಾವಯ್ಯ. ಆದ್ರೆ ಅದೇ ತರ ಸಿಚುವೇಶನ್ ಮನೇಲಿ ದಿನ ನಡೆಯೋ ತರ ನಾವ್ ನೋಡ್ಕೋಬೇಕು. ಅಂದ್ರೆ ನಾವ್ ಯಾರು ಮನೇಲಿ ಇರ್ಕೂಡ್ದು, ಅಮ್ಮ ಮಗ ಇಬ್ರೇ ಇರ್ಬೇಕು. ಆಗ ಬೇರೆ ದಾರಿ ಇರಲ್ಲ, ಇಬ್ರು ಮಾತಾಡ್ಲೇಬೇಕಾಗತ್ತೆ. ಇಬ್ರು ಮಾತಾಡೋದಕ್ ಶುರು ಮಾಡ್ತಾರೆ. ಹಂಗೆ ಸರಿ ಸರಿ, ಅದೆಲ್ಲ ಸರಿ ಕಣವ. ಆದ್ರೆ ನಿನ್ ಬಿಟ್ಟು ನಿನ್ ಗಂಡ ಇರಕ್ಕಿಲ್ವಲ್ಲ? ಅದೇ ಆಗಿರೋದು. ನನ್ ಒಂದ್ ನಿಮಿಷ ಕಾಣ್ಲಿಲ್ಲ ಅಂದ್ರೆ ಸಣ್ಣ ಮಗು ತರ ಗೊಳೋ ಅಂತ ಅಳಕ್ ಶುರು ಮಾಡ್ತಾನೆ. ಈ ಮನೆಯಲ್ಲಿ ನೀನೇ ಕಣವ ಕರೆಂಟ್ ಕಂಬ. ನೀನು ಇಲ್ಲ ಅಂದ್ಬಿಟ್ರೆ ಈ ಮನೆ ಕತ್ಲು. ಅದಕ್ಕೆ ನನ್ ಮಗ ಹಂಗಾಡೋದು. ನಾನು ಅದನ್ನೆಲ್ಲ ಹೆಂಗೋ ನೋಡ್ಕೋತೀನಿ ಮಾವಯ್ಯ. ಆದ್ರೆ ಈ ವಿಷಯ ಅತ್ತೆಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಇದು ನಾನು ನೀವು ಸೇರ್ಕೊಂಡು ಮಾಡ್ತಿರೋ ಡ್ರಾಮಾ, ಗೊತ್ತಾಯ್ತಾ? ಆಯ್ತು ಕಣವ, ನೀನ್ ಹೇಳಿದ್ಮೇಲೆ ಮುಗಿದೋಯ್ತು. ನಾನು ಯಾರಿಗೂ ಹೇಳಕ್ಕಿಲ್ಲ. ನಾವ್ ಎಲ್ಲೂ ಹೋಯ್ತೀವಿ, ಏನ್ ಮಾಡ್ತೀವಿ ಅಂತ ಅವ್ನಿಗೆ ಹೇಳ್ಬಿಟ್ಟು ನೀನು ಅವನ್ನ ಒಪ್ಪಿಸ್ಬಿಟ್ಟು ಬರ್ಬೇಕು ಆಟಯ. ನಾನೇನಾದ್ರೂ ಒಂದು ಐಡಿಯಾ ಮಾಡ್ತೀನಿ. ಮೊದ್ಲಿಗೆ ಅಂಗಡಿಗೆ ಹೋಗಿ ಬರ್ತೀನಿ ತಾಳಿ. ಅವ್ವ ತಾಯಿ, ನೀನು ಮಾತ್ರ ನಿನ್ ಮಗ ದೇವಿ ಪುತ್ರನ ಮೇಲೆ ಕುಂತು ಕುಣಿತೀಯ. ಹಂಗೆ ಶಾರದನು, ನನ್ನ ಮಗ ಶಾರದ ಪುತ್ರ ಶಿವನು ಒಂದ್ ಮಾಡವ ತಾಯಿ.